ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಂಜಾಯ್ ಆ್ಯಂಡ್ ಕುಕಿಂಗ್ ವ್ಲಾಗ್ ಚಾನಲ್. ಇವತ್ತಿನ ವ್ಲಾಗು ಸ್ಯಾಟರ್ಡೇ ವ್ಲಾಗ್ ಆಗಿದೆ. ಇವತ್ತು ಏನಪ್ಪ ಬೆಳಗ್ಗೆ ಐಸ್ ಕ್ರೀಮ್ ತಿಂತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಿನ್ನೆನೇ ತಂದಿದ್ದರು. ಆ್ಯಕ್ಚುಲಿ ನಿನ್ನೆ ಯಾರೂ ತಿನ್ನೋಕ್ಕಾಗಿರಲಿಲ್ಲ, ಅದಕ್ಕೆ ಬೆಳಿಗ್ಗೆ ಖಾಲಿ ಮಾಡಿ ಹಾಗೆ ನಾಷ್ಟ ಮಾಡಿಕೊಂಡು ಗೀ ರೈಸ್ ಮಾಡಿದರು. ಗೀ ರೈಸು ಹಾಗೆ ಮಟನ್ ಚಾಪ್ಸ್ ಮಾಡಿದ್ರಲ್ಲ ಮೊನ್ನೆ, ಅದು ಇಷ್ಟ ಆಗಿ ಮತ್ತೆ ಇವತ್ತು ಕೂಡ ಮಾಡಿಸ್ಕೊಂಡಿದ್ದೆ ನಾನು. ಹಾಗೆ ಅದನ್ನು ತೊಗೊಂಡೋಗಿ ನಮ್ಮ ತಮ್ಮನ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಮ್ಮ ತಮ್ಮನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿದ್ರಂತೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಈಗ ಆಲ್ರೆಡಿ ಮಾರ್ಕೆಟಲ್ಲಿದ್ದೀವಿ ನಾವು. ಮಾರ್ಕೆಟಿಂದ ಮತ್ತೆ ನಾವು ಮೆಜೆಸ್ಟಿಕ್ ಹೋಗಬೇಕಾಗುತ್ತೆ, ಯಾಕಂದರೆ ಡೈರೆಕ್ಟ್ ಮೆಜೆಸ್ಟಿಕ್ಗೆ ಬಸ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಮಾರ್ಕೆಟಿಂದ ಮೆಜೆಸ್ಟಿಕ್ಗೆ ಹೊರಟಿದ್ದೀವಿ. ಡೈರೆಕ್ಟ್ ನಾಗಶೆಟ್ಟಿಯಲ್ಲಿ ಬಸ್ ಹತ್ಕೊಂಡು ಸಂಜಯನಗರಲ್ಲಿ ಇಳ್ಕೊಂಡಿದ್ವಿ. ಹಾಗೆ ಇನ್ನೇನು ಹಾಸ್ಪಿಟ್ಲ್ ಹತ್ರನೇ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರದ ಹಾಸ್ಪಿಟಲ್ಲು ಹೋಗ್ತಾ ಇದ್ದೀವಿ. ಹಾಗೆ ಆ್ಯಕ್ಚುಲಿ ನನ್ನ ಡೆಲಿವರಿ ಕೂಡ ಆಗಿದ್ದು ಇದೇ ಹಾಸ್ಪಿಟಲ್ಲು. ಇದು ತುಂಬ ಪರಿಚಯ. ನಮ್ಮ ಚಿಕ್ಕಮ್ಮ ಸುಮಂತ್ ಅವ್ರ ಅಮ್ಮ ಇದ್ದಾರಲ್ಲ, ಅವರು ಕೂಡ ಈ ಹಾಸ್ಪಿಟಲಲ್ಲೇ ವರ್ಕ್ ಮಾಡ್ತಾ ಇರೋದು. ಸುಮ್ಮನ ನೋಡಿ ತುಂಬಾ ಬೇಜಾರಾಯಿತು, ಆದರೂ ಅವ್ನು ನಗ್ನಗ್ತಾನೆ ಇದ್ದ. ಅವನ ಹತ್ರ ಒಂದು ಸ್ವಲ್ಪ ತಮಾಷೆ ಮಾಡಿಬಿಟ್ಟು ಊರಿಂದ ನಮ್ಮ ಅಜ್ಜಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಅಂಕಲ್ ಬೇರೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ನಮ್ಮ ಅಜ್ಜಿ ಬರೋದು ಗೊತ್ತಿರಲಿಲ್ಲ. ಹಾಗೆ ಅವರು ಆಚೆ ಕೂತಿದ್ರಲ್ವ, ಸೊ ಅದಕ್ಕೋಸ್ಕರ ಅವ್ರಿಗೆ ಜಾಸ್ತಿ ಹಾಸ್ಕೊಂಡಿದ್ರೆ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬೇಕರಿಗೆ ಹೋಗಿ ಅವ್ರಿಗೆ ಬ್ರೆಡ್ಡು ಬನ್ನೆಲ್ಲ ತೊಗೊಂಡು ಕೃಷ್ಣ ಭವನ್ಗೆ ಹೋಗಿ ಜ್ಯೂಸ್ ತೊಗೊಂಡ್ರಿ. ಮತ್ತೆ ಗಾಡಿ ಹತ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ನಾನು ನಮ್ಮ ಚಿನ್ನಿ ಇಬ್ಬರು. ಸೊ ನನಗೆ ಗಾಡಿ ಓಡಿಸೋದಕ್ಕೇನು ಭಯ ಇಲ್ಲ, ಬಟ್ ಟ್ರಾಫಿಕಲ್ಲಿ ಅಂತಲೂ ಸ್ವಲ್ಪ ಭಯ ಆಗುತ್ತೆ. ರೂಢಿ ಆದರೆ ಏನು ಅನಿಸಲ್ಲ, ನನ್ನ ಹತ್ರ ಗಾಡಿ ಬೇರೆ ಇಲ್ಲ. ಗಾಡಿ ತೊಗೊಂಡೋಗಿ ರೂಢಿ ಆದಮೇಲೆ ಅಷ್ಟೇನು ಭಯ ಆಗೋದಿಲ್ಲ. ಅದಕ್ಕೆ ಪಾಪ ನಿಧಾನಕ್ಕೆ ಹೋದೆ. ಚಿನ್ನಿ ಫಾಸ್ಟಾಗಿ ಹೋಗಿ ಅಂತಿದ್ಲು. ಹಾಗೆ ಮನೆಗೆ ಹೋಗಿ ನೋಡಿದ್ರೆ ನಮ್ಮ ಅಜ್ಜಿನೇ ಮನೇಲಿರಲಿಲ್ಲ. ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನೋಡಿ ಫೋನ್ ಮಾಡಿದೆ, ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ಆಚೆನೇ ಕೂತು ವೆಯ್ಟ್ ಮಾಡ್ತಿದ್ದೆ. ಪಾಪ ಅವ್ರು ಮೇಲ್ಕೋಟೆಗೆ ಹೋಗಿದ್ರು, ಲಗೇಜ್ ಎಲ್ಲ ಆಚೆನೇ ಇಟ್ಟಿದ್ರು. ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ನಾವೇ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು, ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸೊ ನಾವು ಬಂದು ಎಷ್ಟೋ ಹೊತ್ತಾದಮೇಲೆ ನಮ್ಮ ಅಜ್ಜಿ ಬಂದರು. ಅವ್ರು ಬರ್ತಿದ್ದಂಗೆ ಸ್ವಲ್ಪ ಅವ್ರನ್ನ ಕೂರಿಸಿ ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟು ಬ್ರೆಡ್ಡೆಲ್ಲ ಕೊಟ್ಬಿಟ್ಟು ಹಾಗೆ ಅವ್ರನ್ನ ಮಾತಾಡಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಅಂಕಲ್ ಕೂಡ ಬಂದರು ಬೀಗ ತೊಗೊಂಡು. ಹಾಗೆ ನಮ್ಮ ಅಜ್ಜಿನೂ ನಮ್ಮ ಅಂಕಲು ಸುಮಂತನ ನೋಡೋಕ್ಕೆ ಹಾಸ್ಪಿಟಲ್ಗೆ ಹೋದರು. ಹಂಗೆ ನಮ್ಮ ಅಜ್ಜಿನ ಬಿಟ್ಬಿಟ್ಟು ಅಂಕಲ್ ಮತ್ತೆ ನಮ್ಮನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು. ಸುಮಂತ್ ಹತ್ರ ಹೋಗಿ ನನ್ನ ತಮ್ಮನ ನೋಡ್ಕೊಂಡೆ. ಪಾಪ ಬೇಜಾರಾಗಿದ್ವಿ. ನಮ್ಮ ಅಕ್ಕವ್ರ ಮನೆ ಹೋಗ್ಲೋ ವಾಪಸ್ಸು ನಾನು ಅಲ್ಲಿದ್ದು ನನ್ಕೊಂಡು ಓಡಾಡ್ತಿದ್ದಾರೆ. ನಾನೇ ಸುಮ್ಮನೆ ನೋಡೋಕೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದು ಎಲ್ಲ ಮಾಡಿ ಹೇಳಿ ಕರೆಸ್ಕೊಂಡಿರ್ತಾರೆ. ಸೊ ಬಂದಿದ್ದಾರೆ ಅವರು, ನಾನು ಹೋಗಬೇಕು ಕಾಣಬೇಕು. ಹೋಗೋಷ್ಟೊತ್ತಿಗೆ ಲೇಟ್ ಬೇರೆ ಆಗಿಬಿಟ್ಟಿತ್ತು. ನೀನು ಬರ್ದೇ ಇದ್ರೆ ನಾನು ಲೊಟ್ಟೋಗ್ಬಿಡ್ತೀನಿ ಅಂತ ಬೇರೆ ಎದುರಿಸಿದ್ಲು ನನ್ನ ತಂಗಿ. ಭಯ ಆಗ್ತೈತೆ ಲೊಟ್ಟೋಗಿದ್ದಾಳೋ ಏನೋ ಅಂತ ಅಂದ್ಬಿಟ್ಟು.
ಚಾರ್ಜಲ್ಲಿಲ್ಲ. ಹೋಗಿದ್ದಾಳೆ ಅಂತ ಅಂದ್ಕೊಂಡು ಬಂದೆ. ಅಡುಗೆ ಮನೆ ಲವ್ಸ್ ಇಟ್ಕೊಬಿಟ್ಟಿದ್ದಾಳೆ. ನಾನು ಸುತ್ತಮುತ್ತ ಹುಡುಕಿದೆ. ಆಮೇಲೆ ಎದುರಿಸಿದ್ಲು ಬಂದು. ನಮ್ಮ ಅಕ್ಕ ಅವರಿಬ್ರು ಅವಳು ಒಟ್ಟೋಗಿದ್ದಾಳೆ, ನೀನು ಲೇಟಾಗಿ ಬಂದಿದ್ದಕ್ಕೆ ಅಂತ ಬೇರೆ ಎದುರಿಸಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ರು. ಎಲ್ಲರೂ ಊಟಕ್ಕೆ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಿನ್ನೆ ನಾವಿಬ್ಬರೇ ಸೇರಾಡಿದ್ದು. ಇವತ್ತು ನನ್ನ ಕಸಿನ್ ಕೂಡ ಬಂದಿದ್ದಾಳೆ. ಅವಳು ನಾನು ಇವಳು 3 ಜನ ಸೇರ್ಕೊಂಡು ಆಡೋಣ ಅಂತ ಆಡ್ತಿದ್ದೀವಿ. ಟೈಮ್ ಇವತ್ತು 12:33, ನಿನ್ನೆ 2 ಗಂಟೆ, ಇವತ್ತು 12:33. ಓಕೆ ಆಡೋಣ ಅಂತ ಅಂದ್ಬಿಟ್ಟು ಇವಳನ್ನ ಕೂರಿಸ್ಕೊಂಡು ಕೂತಿದ್ದೀವಿ. ನೋಡೋಣ ಎಲ್ಲರೂ ವಾಯ್ಸ್ ಯಾವ ಥರ ಬರುತ್ತೆ ಅಂತ. ನಮ್ಮ ಅಕ್ಕನ ಅವಾಗಿಂದ ಬಾಬಾ ಅಂತ ಕರಿತಿದ್ದೀವಿ, ಬರ್ತಾನೆ ಇಲ್ಲ. 3, 2, 1. ಆ್ಯಕ್ಚುಲಿ ಹಿಯರಿಂಗ್ಸು ಇವಳೇ ಕೊಡಿಸಿದ್ದು. ಯಾವ ಕಾಲದಾಗ ನೋಡಿಬೇಡಿ ಪ್ಲೀಸ್. ಇದನ್ನು ಅಪ್ಲೋಡ್ ಮಾಡ್ತೀವಿ. ಇದನ್ನ ಅಪ್ಲೋಡ್ ಮಾಡ್ತೀವಿ. ಓಕೆ, ಇವಾಗ ನಾನು ಇವಳನ್ನ ಪರಿಚಯ ಮಾಡಿಕೊಟ್ಟಿಲ್ಲ, ಫಸ್ಟ್ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಫಸ್ಟ್ ಬ್ಲಾಗ್ ನಾನು. ಹಾಂ, ಇವಳು ನನ್ನ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ನೀನು. ಓಕೆ, ಇವಳು ನಾನು ಚೈಲ್ಡ್ಹುಡ್ ಫ್ರೆಂಡ್ ಅಲ್ಲ, ಜಾಸ್ತಿ ಕಸಿನ್ಸ್ ಅಂತ ಅನ್ನೋದು ವೇಸ್ಟು, ಫ್ರೆಂಡ್ ಅನ್ನೋದೇ ಬೆಸ್ಟು. ಇವಳು ನಾನು ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸು. ಎಷ್ಟು ಕಿತ್ತಾಡ್ತಿದ್ದೀವಿ, ಎಷ್ಟು ಮುನಿಸ್ಕೊಂಡಿದ್ದೀವಿ ಅಂತ ಲೆಕ್ಕನೇ ಇರಲಿಲ್ಲ. ಅಷ್ಟೇ ಮಾತಾಡಿದ್ದೀವಿ, ಅಷ್ಟೇ ಪ್ರೀತಿಯಿಂದ ಇದ್ದೀವಿ. ಒಂಥರ ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು. ಕತ್ಲಲ್ಲಿ ಮಾತಾಡ್ತಿದ್ವಿ. ಈ ನೆಕ್ಸ್ಟ್ ಮಂತು 23, 24 ಅಲ್ಲೇ 24, 25 ಇವಳು ನಮ್ಮ ಗ್ರೂಪಿಗೆ ಜಾಯಿನ್ ಆಗ್ತಿದ್ದಾಳೆ. ಯಾವ ಗ್ರೂಪ್ ಅಂತ ಕೇಳ್ತಿದ್ದೀರಾ? ಹೌಸ್ ವೈಫ್, ಪಾತ್ರ ತಿಕ್ಕೋದು, ಮನೆ ಒರೆಸೋದು. ಆ್ಯಕ್ಚುಲಿ ರೀಸೆಂಟಾಗಿ ನನ್ನ ತಂಗಿನೂ ಕೂಡ ಜಾಯಿನ್ ಆಗಿದ್ಲು. ನೆಕ್ಸ್ಟ್ ಇವಳು ಜಾಯಿನ್ ಆಗ್ತಿದೆ. ಅವ್ರ ತಂಗಿ ಜಾಯಿನ್ ಆದಾಗ ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಇವಾಗ ಅಷ್ಟೇ ಡಿಫ್ರೆನ್ಸ್. ಅಂದರೆ ಅವಾಗಿಂದನೇ ನಾನು ಏನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಇಷ್ಟೊತ್ತಿಗೆ ಕ್ಲಿಕ್ ಆಗ್ತಿತ್ತು ಅನಿಸುತ್ತೆ, ಮೇ ಬಿ. ಇರಲಿ, ಇವಾಗ ಹಾಡು ಕಂಟಿನ್ಯೂ ಮಾಡೋಣ. ಹಾಕಿ ಸ್ಟಾರ್ಟ್. ಹಾಕೋದಲ್ಲ, ಹಿಂಗೆ ಫ್ರೆಂಡ್ಸ್ ಕಾಮಿಡಿ. ಕಾಮಿಡಿ ಸೀರಿಯಸ್ ಆಗಿ ಹೊಡೆದಿದ್ದು ಕಾಮಿಡಿ ಅನ್ಕೊಬಿಟ್ರೆ. 3. ಒಂದು ನಿಮಿಷ. ಅದಕ್ಕೂ ಮುಂಚೆ ಇವಳೇ ಅರ್ಪಿತಾ, ಇವ್ರ ಹಸ್ಬೆಂಡ್ ಹೆಸರು ನಮ್ಮ ನಿಮ್ಮ ಮೆಚ್ಚಿನ ಹೀರೋ ಪುನೀತ್ ರಾಜ್ಕುಮಾರ್ ಸರ್. ಅವ್ರು ನಮ್ಮ ನೇಮ್ ಇಟ್ಕೊಂಡಿದ್ದಾರೆ. ಇವ್ರ ಹಸ್ಬೆಂಡು ಪುನೀತ್ ಅಂತ ಅಷ್ಟೇ. ಈ ಬಿಲ್ಡಪ್ ಕೊಟ್ಟು ಓಕೆ, ಪುನೀತ್ ಅಂತ ಇವ್ರ ಹಸ್ಬೆಂಡ್ ಹೆಸರು. ಬೆಲ್ಟ್ ತಗೊಂಡು ನೋಡಿರಿ ಅವ್ರಿಗೆ. ಏನೋ ಮಾತಾಡ್ಬೇಕಾದ್ರೆ ವ್ಲಾಗ್ ಮಾಡ್ಬೇಕಲ್ಲ. ನನ್ನ ಫೋನ್ ಏನಾರು ಆಗ್ಬೇಕಲ್ಲ, ಮಾಡ್ತೇನೆ ನಿಮಗೆ. ಓಕೆ, ನಾವು ಅಮ್ಮನ ಫೋನ್ ಆಗ್ಬೇಕು ಮಾಡ್ತೀನಿ ನಾನು. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಫಸ್ಟು ನಮ್ಮನೆ. ಅಮ್ಮನ ಫೋನ್ಗೆ 3, 2, 1. 3, 2, 1. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸು, ನೆತ್ತಿಯ ಸುಡು ಸೂರ್ಯನ ಬಗೆಯಲ್ಲಿಯೂ ತಂಪೆರಿಸು. ಅದು ಬಗೆಯಲ್ಲಿ ಅಲ್ಲ ಕಡೆ, ಬೇಗೆಯಲ್ಲಿಯೂ ತಂಪಿರಿಸು ಅಂತಾನೆ ಅಂದಿದ್ದು ನಾನು. ಬೇಗೆಯಲ್ಲಿ ತಂಪಿರಿಸು. ಇನ್ನೊಂದು ಟೇಕ್. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ.
ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೇನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಬ್ಲಾಗ್ ನಂದು ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.